ಫ್ರೀ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ. 3 ವರ್ಷ ಫ್ರೀ ಮೇಂಟೆನೆನ್ಸ್, 10 ವರ್ಷ ಬ್ಯಾಟ್ರಿ ವಾರಂಟಿ, 5 ವರ್ಷ ಸಸ್ಪೆನ್ಷನ್ ವಾರಂಟಿ, 7 ವರ್ಷ ಕಾರ್ ಮೇಲೆ ವಾರಂಟಿ, ಪೇಂಟ್ ಮೇಲೆ ವಾರಂಟಿ. ಅಷ್ಟೇ ಅಲ್ಲ, ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಸಿಗ್ತಾ ಇದೆ. 25 ಲಕ್ಷ ಎಕ್ಸ್ ಶೋರೂಮ್, ಸನ್ ರೂಫೇ ಇಲ್ಲ. ಇಲ್ಲೊಂದು ಸ್ಕ್ರೀನು, ಇಲ್ಲೊಂದು ಸ್ಕ್ರೀನ್ ಬರೋ ಕಾಲದಲ್ಲಿ ಬರೀ ಇದೊಂದೇ ಸ್ಕ್ರೀನ್ ಸಾಕಾ? 25 ಲ್ಯಾಕ್ಸ್ ಪ್ಲಸ್ ಕಾರ್ ಇದು. ಏಡಾಸ್ ಹಾಳಾಗೋಗ್ಲಿ, 360 ಡಿಗ್ರಿ ಕ್ಯಾಮ್ರಾನು ಇಲ್ಲ. ಹೆಸರಲ್ಲೇ ಗೊತ್ತಾಗುತ್ತೆ MP7 ಅಂತ ಹೇಳ್ತಾರೆ ಇದನ್ನು. ಇದು ಒಂದು 7 ಸೀಟರ್ ಪ್ರಾಪರ್ ಫ್ಯಾಮಿಲಿ ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರಿನ ಡಿಸೈನ್ ಬಗ್ಗೆ ಮಾತಾಡೋದಾದರೆ ಶಾರ್ಪ್ ಮತ್ತು ಸ್ಟೈಲಿಶ್ ಲುಕ್ ಸಿಗುತ್ತೆ. ತುಂಬ ಡಿಸೈನ್ ಎಲಿಮೆಂಟ್ಸ್ ಕಾಣಿಸಲ್ಲ ನಿಮಗೆ. ಒಂದು LED ಸ್ಟ್ರಿಪ್ ಲೈಟ್ ಫ್ಲೋ ಆಗುತ್ತೆ ಎಂಡ್ ಟು ಎಂಡ್. ಅದಲ್ಲದೆ ನಿಮಗೆ ಒಂದು DRL ಸಿಗುತ್ತೆ ಅಷ್ಟೇ ಮುಂದೆಗಡೆ ವಿನ್ಫಾಸ್ಟಿನ ಲೋಗೋ ಜೊತೆ. ಇನ್ನು ಇದಕ್ಕೆ 19 ಇಂಚ್ ಆಲಾಯ್ಸ್ ಸಿಗುತ್ತೆ. ಇನ್ನು ಈ ಕಾರ್ ನೋಡೋದಕ್ಕೆ ತುಂಬ ಉದ್ದ ಇದೆ. ಯಾಕೆ ಅಂದರೆ ಇದರ ಲೆಂತ್ 4740 mm, ವೀಲ್ ಬೇಸ್ 2840 mm ಆ್ಯಂಡ್ ಹೈಟ್ 1734 mm ಸಿಗುತ್ತೆ. ಸೊ ಇದರಿಂದ ನಿಮಗೆ ಇದ್ರದ್ದೊಂದು ರೋಡ್ ಪ್ರೆಸೆನ್ಸ್ ಮ್ಯಾಸಿವ್ ಆಗೇ ಕಾಣಿಸುತ್ತೆ. ಕಾಂಪಿಟೇಟರ್ಸ್ನ ಕಂಪೇರ್ ಮಾಡಿದ್ರೆ ಈ ಕಾರು ಲೆಂತಲ್ಲಿ ತುಂಬ ಉದ್ದ ಇದೆ ಅಂತ ಹೇಳ್ಬೋದು. ಈ ಕಾರಲ್ಲಿ ಸ್ಪೇಸ್ಗಂತೂ ಏನೂ ಮೋಸ ಇಲ್ಲ. ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ವೆರಿ ಏರಿ ಕ್ಯಾಬಿನ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡೋರ್ ಹ್ಯಾಂಡಲಲ್ಲಿ ಸಾಫ್ಟ್ ಟಚ್ ಡೋರ್ ಪ್ಯಾಡ್ಸ್ ಅಂತ ಕರೀತಾರೆ ಇದನ್ನು. ಡೋರ್ ಅನ್ಲಾಕ್ ಮಾಡೋಕ್ಕೆ ಇಟ್ಸ್ ವೆರಿ ನೈಸ್. ಫೀಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಲೆದರೇಟ್ ಸೀಟ್ ಸಿಗುತ್ತೆ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಸಿಗ್ತಾ ಇದೆ. ಇನ್ನೊಂದು ಕಾಫಿ ಬ್ರೌನ್ ಕಲರ್ ಇದೆ, ಅದು ಕೂಡ ಚೆನ್ನಾಗಿದೆ. ಎಲ್ಲ ಲೆದರೇಟ್ ಸೀಟ್ಸ್. ಆಮ್ರೆಸ್ಟಿಂದ ಕೂಡ ನಿಮಗೆ ಲೆದರೇಟೇ ಸಿಗುತ್ತೆ. ಸ್ಪೇಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೀವು ಫೋನ್ ಇಟ್ಕೊಳ್ಳೋಕೆ ಸ್ಪೇಸ್ ನೋಡ್ಬೋದು. ಇದು ವೈರ್ಲೆಸ್ ಚಾರ್ಜರ್ ಅಲ್ಲ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಸ್ವಲ್ಪ ಸ್ಪೇಸ್. ಆ್ಯಂಡ್ ಆಮ್ರೆಸ್ಟ್ ಕೆಳಗಡೆ ಎಷ್ಟು ಸ್ಪೇಸ್ ಇದೆ ಅಂತ ನೋಡ್ಬೋದು. ನನ್ನ ಅರ್ಧ ಕೈ ಹೋಗುತ್ತೆ. ಅದು ಏನು ಇಡ್ತಾರೋ ಇದರಲ್ಲಿ ನನಗಂತೂ ಗೊತ್ತಿಲ್ಲ. ಗ್ಲೌ ಬಾಕ್ಸಲ್ಲೂ ಕೂಡ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಆಲ್ ಇನ್ ಆಲ್ ಸ್ಪೇಸ್ ಬಗ್ಗೆ ಏನೂ ಮೋಸ ಇಲ್ಲ. ಬಾಟ್ಲ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಇಲ್ಲೊಂದು ಬ್ಯಾಸಲ್ IRVM ಕೊಟ್ಟಿದ್ದಾರೆ. ಬಟ್ ನನ್ನ ಕ್ವೆಶನ್ ಏನಂದರೆ, ಡ್ರೈವರಿಗೆ ಕೊಡದೆ ಹೋದರೆ ಪರವಾಗಿಲ್ಲ, ಬಟ್ ಸನ್ಶೇಡಲ್ಲಿ ಪ್ಯಾಸೆಂಜರ್ಗೆ ಒಂದು ಮಿರರ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಈ ಕಾರಲ್ಲಿ ಡ್ರೈವ್ ಸೆಲೆಕ್ಟರ್ ಇಲ್ಲಪ್ಪ ಅಂತ ಹುಡುಕ್ತಾ ಇದ್ದೀರಾ? ಇಲ್ಲಂತೂ ಸಿಗಲ್ಲ. ಸ್ಟೇರಿಂಗ್ ಹಿಂದೆ ಸಿಗುತ್ತೆ ನೋಡಿ, ಇದು ನಿಮಗೆ ಡ್ರೈವ್ ಸೆಲೆಕ್ಟರ್. ಅದಲ್ಲದೆ ನಿಮಗೆ ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ರೇರ್ ವ್ಯೂ ಕ್ಯಾಮ್ರಾ ಒಂದೇ ಸಿಗೋದು. 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಇದರಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲ. ಅದಲ್ಲದೆ ನಿಮಗೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ವೈರ್ಲೆಸ್ ಎನೇಬಲ್ಡ್ ಸಿಗ್ತಾ ಇದೆ. ಅದಷ್ಟೇ ನಿಮಗೆ ಕಂಫರ್ಟ್ ಅಂತ ಹೇಳ್ಬೋದು. ಟೆಕ್ನಾಲಜಿ ವೈಸ್ ಒಂದು ಸ್ವಲ್ಪ ಔಟ್ಡೇಟೆಡ್ ಅಂತ ಅನಿಸ್ತಾ ಇದೆ. ಬನ್ನಿ ಮೊದಲನೇದಾಗಿ ಥರ್ಡ್ ರೋ ಸೀಟಿಂಗ್ ಹೇಗಿದೆ ಅಂತ ನೋಡೋಣ. ಯಾಕೆ ಅಂದರೆ ಮೋಸ್ಟ್ ಆಫ್ ದ ಕಾರ್ಗಳಲ್ಲಿ ಥರ್ಡ್ ರೋ ಈಸ್ ಆಲ್ಮೋಸ್ಟ್ ಆಫ್ ನೋ ಯೂಸ್, ಆಲ್ದೋ 7 ಸೀಟರ್ ಅಂತ ಕರೀತಾರೆ. ಇದರಲ್ಲಿ ನಾನು ಇವಾಗ ಕುತ್ಕೊತಿದ್ದೀನಿ. ನೋಡೋಕ್ಕೆ ನಿಮಗೆ ಅನಿಸ್ತಾ ಇರ್ಬೋದು ಇಕ್ಕಟ್ಟಾಗಿದೆ ಅಂತ. ಯಾಕೆ ಅಂದರೆ ನಾನು 6 ಫೀಟ್ ಇದ್ದೀನಿ ಆ್ಯಂಡ್ ಫಾರ್ ಆಬ್ವಿಯಸ್ ರೀಸನ್ಸ್ ಕಂಫರ್ಟ್ ಇರಲ್ಲ. ಬಟ್ ನನಗಿಂತ ಒಂದು ಸ್ವಲ್ಪ ಕಮ್ಮಿ ಹೈಟ್ ಇರೋರು ಮ್ಯಾನೇಜ್ ಮಾಡ್ಬೋದು ಆ್ಯಂಡ್ ಇಬ್ಬರು ಕೂತ್ಕೋಬೋದು ಅಂತಲೇ ಹೇಳ್ಬೋದು. ಬಟ್ ಬೆಸ್ಟ್ ಪಾರ್ಟ್ ಏನಂದರೆ ಥರ್ಡ್ ರೋ ಅಲ್ಲೂ ಕೂಡ AC ಸಿಗುತ್ತೆ. ಇನ್ನು ಸೆಕೆಂಡ್ ರೋ ಅಲ್ಲಿ ಕೂಡ ಅಷ್ಟೇ. ನನಗೆ ಥೈ ಸಪೋರ್ಟ್ ಒಂದು ಸ್ವಲ್ಪ ಕಮ್ಮಿ ಅನಿಸ್ತು ಉದ್ದ ಇರೋ ಕಾರಣ. ಬಟ್ ಅದರ್ವೈಸ್ ಲೆಗ್ ರೂಮ್ ಈಸ್ ಗುಡ್, ಹೆಡ್ ರೂಮ್ ಕೂಡ ಚೆನ್ನಾಗೇ ಇದೆ. ಆ್ಯಂಡ್ ಸೆಕೆಂಡ್ ರೋ ಅಲ್ಲಿ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು AC ಇಲ್ಲಿದೆ. ಬ್ಲೈಂಡ್ಸ್ ಸಿಗಲ್ಲ, ಸೊ ವಿಂಡೋ ಬ್ಲೈಂಡ್ಸ್ ಅಥವಾ ಶೇಡ್ಸ್ ಇದ್ದಿದ್ರೆ ಚೆನ್ನಾಗಿರೋದು. ಇನ್ನು ಈ ಕಾರಲ್ಲಿ ಕ್ಯಾಪ್ಟನ್ ಸೀಟ್ಸ್ ಆಪ್ಷನ್ಸ್ ಜೊತೆ ಬರಲ್ಲ, ಸೊ 3 ಜನ ಕುತ್ಕೋಬೋದು ಆರಾಮಾಗಿ. ಇನ್ನು ಸ್ಪೇಸ್ ಬಗ್ಗೆ ಏನು ಕಮ್ಮಿ ಇಲ್ಲ. ನಾನು ಮುಂಚೆನೇ ಹೇಳಿದಾಗೆ ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಫೋಲ್ಡ್ ಮಾಡಿದ್ರೆ 1240 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಬಟ್ ಇವೆರಡು ರೋನು ಅಪ್ ಇದ್ದಾಗ ನಿಮಗೆ ಇಲ್ಲಿ 128 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ದಟ್ಸ್ ಯೂಶುವಲ್ ವಿತ್ 7 ಸೀಟರ್ ಕಾರ್ಸ್. ಇಲ್ಲಿ ಬೂಟ್ ಸ್ಪೇಸ್ ಕಮ್ಮಿನೇ ಇರುತ್ತೆ. ಸೆಕೆಂಡ್ ರೋ 60-40 ಸ್ಪ್ಲಿಟಲ್ಲಿ ಸಿಗುತ್ತೆ. ಥರ್ಡ್ ರೋ 50-50 ಸ್ಪ್ಲಿಟಲ್ಲಿ ಸಿಗುತ್ತೆ. ಇನ್ನು ಈ ಗಾಡಿಯ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ABS EBD ಬ್ರೇಕಿಂಗ್ ಸಿಸ್ಟಮ್ ಜೊತೆ ಬರುತ್ತೆ. ಎಲ್ಲ ವೀಲ್ಗೂ ನೀವು ನೋಡ್ತಾ ಇರ್ಬೋದು ಡಿಸ್ಕ್ ಬ್ರೇಕ್ಸ್ ಜೊತೆ ಬರುತ್ತೆ. ECS TCS ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಬರುತ್ತೆ. ಇದು ಕಾರ್ ಸ್ಕಿಡ್ ಆಗದಂತೆ ನೋಡ್ಕೊಳ್ಳುತ್ತೆ. ಇಲ್ಲಿ ಹೋಲ್ಡ್ ಅಸಿಸ್ಟ್ ಕೂಡ ಸಿಗುತ್ತೆ. ಇನ್ನು ವಿನ್ಫಾಸ್ಟ್ ಅವರು ಕಾರ್ ಅಂತೂ ಬೇಸಿಕ್ಕಾಗಿ ಕೊಟ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಓನರ್ಶಿಪ್ ಆ್ಯಂಡ್ ಆಫರ್ಸ್ ಜಾಸ್ತಿ ಮಾಡೋಣ. ಕಾಂಪಿಟೇಷನ್ ನಿಮಗೆ ಗೊತ್ತು ಎಷ್ಟಿದೆ ಅಂತ ಸೆಗ್ಮೆಂಟಲ್ಲಿ. ಅದಕ್ಕೋಸ್ಕರ 2029 ಮಾರ್ಚ್ವರೆಗೂ ಫ್ರೀ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ. 3 ವರ್ಷ ಫ್ರೀ ಮೇಂಟೆನೆನ್ಸ್, 10 ವರ್ಷ ಬ್ಯಾಟ್ರಿ ವಾರಂಟಿ, 5 ವರ್ಷ ಸಸ್ಪೆನ್ಷನ್ ವಾರಂಟಿ, 7 ವರ್ಷ ಕಾರ್ ಮೇಲೆ ವಾರಂಟಿ, ಪೇಂಟ್ ಮೇಲೆ ವಾರಂಟಿ. ಅಷ್ಟೇ ಅಲ್ಲ, ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋಣ. 204 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಈ ಕಾರು. ಅದಷ್ಟೇ ಅಲ್ಲ, ನಿಮಗೆ 0 to 100 ಇನ್ ಜಸ್ಟ್ 9 ಸೆಕೆಂಡ್ಸ್ ಕವರ್ ಮಾಡುತ್ತೆ. ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದರೆ 10 to 70% ಇನ್ ಜಸ್ಟ್ 30 ಮಿನಿಟ್ಸ್ ಚಾರ್ಜ್ ಆಗುತ್ತೆ. ಆ್ಯಂಡ್ ಅದು ಫಾಸ್ಟ್ ಚಾರ್ಜಿಂಗ್ ಆಪ್ಷನಲ್ಲಿ.
ಇದೆಲ್ಲ ಹೇಳಾಯಿತು, ಇನ್ನು ರೇಂಜ್ ಬಗ್ಗೆ ಮಾತಾಡೋಣ. ಈ ಕಾರು ಒನ್ ಚಾರ್ಜ್ಗೆ 517 ಕಿಲೋಮೀಟರ್ಸ್ ಆಫ್ ಕ್ಲೇಮ್ಡ್ ರೇಂಜ್, ARAI ಕ್ಲೇಮ್ಡ್ ರೇಂಜ್ ಇದು. ಆ್ಯಂಡ್ ರಿಯಲ್ ವರ್ಲ್ಡ್ ವೇರಿ ಆಗುತ್ತೆ ಆಬ್ವಿಯಸ್ಲಿ. ಸೊ ನೀವು ಒಂದು 400-450 ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕಾರಿನ ಪ್ರೈಸ್ ಅಂತೂ ನಾನು ವಿಡಿಯೋ ಮೊದಲಿಂದಾನೇ ಹೇಳ್ತಾ ಇದ್ದೀನಿ, 24.49 lakhs ಎಕ್ಸ್ ಶೋರೂಮ್. ಆ್ಯಂಡ್ ಇದರಲ್ಲಿ ನೀವು ಈ ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ನ ನೋಡೋದಾದರೆ ನಿಮಗೆ ಮಹೀಂದ್ರ ಅವರ XEV 9S ಸಿಗುತ್ತೆ, ಅದು ಕೂಡ 7 ಸೀಟರ್. ಅದಲ್ಲದೆ ಕಿಯಾ ಅವರ ಕಾರೆನ್ಸ್ ಕ್ಲಾವಿಸ್ EV ಕೂಡ ಸಿಗುತ್ತೆ. ಈ ಕಾರು ಸಸ್ಟೈನ್ ಆಗುತ್ತಾ ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ, ಯಾಕಂದರೆ ನಾನು ಏನೇನು ಸಿಗುತ್ತೆ ಅಂತ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ನೀವು ಈ ಕಾರ್ನ ಪರ್ಚೇಸ್ ಮಾಡಿದ್ರೆ ಏನಕ್ಕೆ ಪರ್ಚೇಸ್ ಮಾಡ್ತೀರಾ ಅಂತ ಕೂಡ ನಿಮ್ಮ ಒಪಿನಿಯನ್ಸ್ನ ಹೇಳಿ. ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಲೈವೀಲ್ ಕನ್ನಡನ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫ್ಲೈವೀಲ್ ಅಫಿಷಿಯಲ್ನ ಫಾಲೋ ಮಾಡಿ. ಇದೇ ಥರ ಅಪ್ಡೇಟ್ಸ್ನ ನಾವು ನಿಮಗೆ ತಂದುಕೊಡ್ತಾ ಇರ್ತೀವಿ. ಅದಲ್ಲದೆ ಇದು ವಾಕ್ ಅರೌಂಡ್ ಆಗಿತ್ತು, ಡ್ರೈವ್ ಕೂಡ ಸದ್ಯದಲ್ಲೇ ತಂದುಕೊಡ್ತೀವಿ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೈನಿಂಗ್ ಆಫ್, ಬಾಯ್.